good morning to all my dear viewers. Welcome to my YouTube channel. This is Arun Giredi here. In today's class, we would like to discuss in practical sound skill development subject, that is drafting of articles of association ಅಂತ ಇದೆ ನೋಡಿ. ಲಿಖಿತ ಕಟ್ಟಳೆಯನ್ನು ರಚನೆ ಮಾಡುವ ರೀತಿಯನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಆರ್ಟಿಕಲ್ಸ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಆರ್ಟಿಕಲ್ಸ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚ್ ಗವರ್ನ್ ದ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸೊ ಕಂಪ್ನಿಯನ್ನು ನಿರ್ವಹಣೆ ಮಾಡಲು ಬೇಕಾಗಿರ್ತಕ್ಕಂಥ ಪ್ರಮುಖ ನೀತಿ ನಿಯಮಗಳಿಗೆ ನಾವೇನಂತ ಕರಿತೀವಿ, ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ. ಸೊ ಅದರ ಕಂಟೆಂಟ್ಸು ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರಿ. ಶೇರ್ ಕ್ಯಾಪಿಟಲು, ರೈಟ್ಸ್ ಆಫ್ ಅ ಶೇರ್ಸ್ ಹೋಲ್ಡರು, ಅಲಾಟ್ಮೆಂಟ್ ಆಫ್ ಶೇರು. ಸೊ ಇವುಗಳನ್ನು ನಾವು ಯಾವ ರೀತಿ ಡ್ರಾಫ್ಟ್ ಮಾಡ್ತೀವಿ ಅಂದರೆ ಈ ಪಾಯಿಂಟ್ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಬೇಕಷ್ಟೇ. ಸೊ ಫಸ್ಟ್ ಆರ್ಟಿಕಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿವಿಷನ್ ಆಫ್ ಶೇರ್ ಅಂತ ಇದೆ. ಸೊ ಷೇರು ಬಂಡವಾಳ ಮತ್ತು ಷೇರಿನ ವಿಭಾಗೀಕರಣ ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ಬರೀಬೇಕು. ಅಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್, ಸಬ್ಸ್ಕ್ರೈಬ್, ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಬರೀಬೇಕು ಕಂಪ್ನಿದು. ಟೇಕ್ ಫಾರ್ ಎಕ್ಸಾಂಪಲ್, ದಿಸ್ ಮಚ್ ಈಸ್ ಅಥರೈಸ್ಡ್ ಕ್ಯಾಪಿಟಲ್ ಆ್ಯಂಡ್ ದಿಸ್ ಈಸ್ ಇಶ್ಯೂಡ್ ಕ್ಯಾಪಿಟಲ್. ಈ ರೀತಿ ನಾವು ಎಕ್ಸಾಂಪಲನ್ನು ಕ್ರಿಯೇಟ್ ಮಾಡಿ ಬರೀಬೇಕು. ಸೊ ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್. ಅಂದರೆ ಫಸ್ಟ್ ಆರ್ಟಿಕಲ್ ಅದ್ರ ಬಗ್ಗೆ ಹೇಳುತ್ತೆ, ಶೇರ್ ಕ್ಯಾಪಿಟಲ್ ಬಗ್ಗೆ ಹೇಳುತ್ತೆ, ಷೇರು ಬಂಡವಾಳ ಎಷ್ಟಿರಬೇಕು ಅನ್ನೋದನ್ನು ಅದು ಹೇಳುತ್ತೆ ಅಂತ. ಆಮೇಲೆ ಸೆಕೆಂಡ್ ಆರ್ಟಿಕಲ್ ರೈಟ್ಸ್ ಆಫ್ ಅ ಡಿಫ್ರೆಂಟ್ ಕ್ಲಾಸ್ ಆಫ್ ಶೇರ್ ಹೋಲ್ಡರ್ಸ್ ಅಂತ. ಅಂದರೆ ವಿವಿಧ ಪ್ರಕಾರದ ಷೇರುದಾರರು ಯಾವ ವಿವಿಧ ಹಕ್ಕುಗಳನ್ನು ಹೊಂದಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಇಕ್ವಿಟಿ ಶೇರ್ ಹೋಲ್ಡರ್ ಹ್ಯಾವ್ ಅ ರೈಟ್ ಟು ಗೆಟ್ ದ ಡಿವಿಡೆಂಡ್ ಈವನ್ ದೆನ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟಬಿಲಿಟಿ. ಸೊ ಪ್ರಾಫಿಟ್ ಆಧಾರದ ಮೇಲೆ ಇಕ್ವಿಟಿ ಶೇರ್ ಹೋಲ್ಡರ್ ರೈಟ್ ಟು ಗೆಟ್ ದ ಡಿವಿಡೆಂಡ್ ಇರುತ್ತೆ. ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಸಿಗ್ತಿರುತ್ತೆ. ಆಮೇಲೆ ಡಿಬೆಂಚರ್ ಹೋಲ್ಡರ್ಗೆ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಿರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ರೈಟ್ಸ್ ಆಫ್ ಡಿಫ್ರೆಂಟ್ ಓನರ್ಸ್ ಅಂತ. ಸೊ ಕಂಪ್ನಿಯಲ್ಲಿರ್ತಕ್ಕಂಥ ವಿವಿಧ ವ್ಯಕ್ತಿಗಳಿಗೆ ಸಿಗ್ತಕ್ಕಂಥ ವಿವಿಧ ಹಕ್ಕುಗಳಿವೆ. ಸೊ ವಿವಿಧ ಹಕ್ಕುಗಳ ಬಗ್ಗೆ ಹೇಳೋದು ಯಾವುದು ಅಂದರೆ ಎರಡನೇ ಆರ್ಟಿಕಲ್ ಅಂತ ಹೇಳ್ತಾನೆ, ರೈಟ್ ಆಫ್ ಅ ಡಿಫ್ರೆಂಟ್ ಓನರ್ಸ್ ಅಂತ. ಆಮೇಲೆ ಇಲ್ಲೆಲ್ಲ ಕೊಟ್ಟಾರೆ ನೋಡಿರಿ, ಡಿಬೆಂಚರ್ ಹೋಲ್ಡರ್ ರೈಟ್ ಟು ಗೆಟ್ ದ ಇಂಟ್ರೆಸ್ಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಪ್ರಿಫರೆನ್ಷಿಯಲ್ ಡಿವಿಡೆಂಡ್, ಇಕ್ವಿಟಿ ಶೇರ್ ಹೋಲ್ಡರ್ ಗೆಟ್ ದ ಪ್ರಾಫಿಟ್ ಅಂತ. ಆಮೇಲೆ ಮೂರನೇ ಆರ್ಟಿಕಲ್ ಏನು ಹೇಳ್ತಂದ್ರೆ ಅಲಾಟ್ಮೆಂಟ್ ಆಫ್ ಶೇರ್ ಅಂತ. ಷೇರುಗಳ ಹಂಚಿಕೆಯ ಬಗ್ಗೆ ಹೇಳುತ್ತೆ. ಶೇರನ್ನು ಯಾವ ರೀತಿ ಡಿವೈಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಯಾರ ಅಂತ. ಟೇಕ್ ಫಾರ್ ಎಕ್ಸಾಂಪಲ್, ABC ಕಂಪ್ನಿ ಹ್ಯಾಸ್ ಅ 300 ಶೇರ್ ವಿತ್ ಅ ಫೇಸ್ ವ್ಯಾಲ್ಯೂ ಆಫ್ 25. ಸೊ ದ ಅಮೌಂಟ್ ಈಸ್ 7,500. ಆಮೇಲೆ LMN ಕಂಪ್ನಿ ಶೇರ್ ಆಫ್ ಶೇರ್ 200 ಅಟ್ ದ ಪ್ರೈಸ್ 50. ಸೊ 10. ಈ ರೀತಿ ಅಲಾಟ್ಮೆಂಟ್ ಬಗ್ಗೆ ಹೇಳುತ್ತೆ ಮೂರನೇ ಆರ್ಟಿಕಲ್ ಅಂತ ಹೇಳ್ಬೋದು ನಾವು. ಆಮೇಲೆ ನಾಲ್ಕನೇದು ಮೇಕಿಂಗ್ ಕಾಲ್ಸ್ ಆನ್ ಶೇರ್ಸ್ ಅಂತ. ಷೇರುಗಳ ಮೇಲಿನ ಕರೆಯ ಹಣ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಇಲ್ಲಿ ಷೇರುಗಳ ಮೇಲಿನ ಕರೆಯ ಹಣ ಅಂದರೆ ಎಷ್ಟು ಬಾಕಿ ಉಳಿದಿರುತ್ತೆ ಆ ಶೇರನ್ನು ನಾವು ಪಡ್ಕೋಬಹುದು ಅಂತ ಶೇರ್ ಹೋಲ್ಡರಿಂದ. ಫಾರ್ ಎಕ್ಸಾಂಪಲ್, ಅವಿನಾಶ್ ಪೇಡ್ ಎಂಟೈರ್ ಅಮೌಂಟ್ ಅಂದರೆ ಹೀಸ್ ಕಾಲ್ಸ್ ಆನ್ ಶೇರ್ ಈಸ್ ನಿಲ್. ಅವಿನಾಶ್ ಪೇಡ್ ಹಾಫ್ ಆಫ್ ದ ಶೇರ್ ಅಂದರೆ ಇನ್ ಹಾಫನ್ನು ನಾವು ಕಾಲ್ ಮಾಡ್ಬೋದು, ಅದಕ್ಕೆ ಕಾಲ್ ಆನ್ ಶೇರ್ ಅಂತ ಕರಿತೀವಿ. ಆಮೇಲೆ ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್ ಇದೆ ಆರ್ಟಿಕಲ್ ಒಳಗೆ. ನೆಕ್ಸ್ಟ್ ಪಾಯಿಂಟ್ 5ನೇ ಆರ್ಟಿಕಲ್ ಯಾವುದು ಅಂದರೆ ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್, ಷೇರುಗಳ ವರ್ಗಾವಣೆ ಮತ್ತು ಷೇರಿನ ವಹನ ಅಂತ ಕರಿತೀವಿ. ಸೊ ಎ ಶೇರ್ ಸೋಲ್ಡ್ ದ ಶೇರ್ಸ್ ಟು ಬಿ ಅಂತ. ಎ ಇದ್ದವ ಬಿಗೆ ಶೇರನ್ನು ಮಾರಾಟ ಮಾಡಿರ್ತಾನೆ. ದೆನ್ ಶೇರ್ ಆಫ್ ಸಿ ಈಸ್ ಗಿವನ್ ಟು ಡಿ. ದೆನ್ ಇದೇನಂತ ಕರಿತೀವಿ ನಾವು ಇಲ್ಲಿ ಪಾಯಿಂಟ್. ಟ್ರಾನ್ಸ್ಫರ್ ಅಂದ್ರೆ ಸ್ವ ಇಚ್ಛೆಯಿಂದ ನಾವು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಿರ್ತೀವಿ, ವೆನ್ ವಿ ಆರ್ ಅಲೈವ್ ಅಂತ. ಸೊ ನಾವು ಜೀವಂತ ಇದ್ದಾಗ ಶೇರನ್ನು ಟ್ರಾನ್ಸ್ಫರ್ ಮಾಡಿದರೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಫರ್ ಆಯ್ತಂದ್ರೆ ಶೇರ್ ಇನ್ನೊಬ್ಬರಿಗೆ, ಅದು ಟ್ರಾನ್ಸ್ಮಿಷನ್ ಆಫ್ ಶೇರ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಮಿಷನ್ ಅಂದರೆ ಶೇರಿನ ವಹನ ಅಂತ ನಾವಲ್ಲಿ ಕರಿತೀವಿ. ಸೊ ಟ್ರಾನ್ಸ್ಮಿಷನ್ ಮೀನ್ಸ್ ವಾಟ್, ಶೇರಿನ ವಹನ. ಸೊ ಇಲ್ಲಿ ರೂಲ್ಸ್ ಪ್ರಕಾರ ಶೇರು ಲೀಗಲ್ ಆಗಿ ಟ್ರಾನ್ಸ್ಫರ್ ಆಯ್ತಂದ್ರೆ ಟ್ರಾನ್ಸ್ಫರ್ ಅಂತ ಕರಿತೀವಿ. ನಮ್ಮ ಇಚ್ಛೆಯಿಂದ ಟ್ರಾನ್ಸ್ಫರ್ ಆದ್ರೆ ಅದು ಟ್ರಾನ್ಸ್ಫರ. ಕಾನೂನುಬದ್ಧವಾಗಿ ಟ್ರಾನ್ಸ್ಫರ್ ಆಯ್ತಂದ್ರೆ ಅದು ಟ್ರಾನ್ಸ್ಮಿಷನ್. ಇಷ್ಟೇ ನೆನ್ಪಿಟ್ಕೊಳ್ಳಿ. ಇಫ್ ವಿ ವಾಂಟ್ ಟು ಅವರ್ ಸೆಲ್ಫ್ ವಿ ವಾಂಟ್ ಟು ಗಿವನ್ ಟು ಅದರ್ಸ್, ದಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಶೇರ್. ಇಫ್ ಇಟ್ ಗೋ ಫ್ರಮ್ ಲಾ, ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ಬೋದು. ಆಮೇಲೆ ಸರೆಂಡರ್ ಆಫ್ ಶೇರ್ ಅಂದರೆ ಬಿಟ್ಟು ಕೊಡೋದು ಅಂತ, ಶೇರಿನ ಅಧ್ಯಾರ್ಪಣ ಅಂತ ಕರಿತೀವಿ ನಾವು. ಸೊ ಎಕ್ಸ್ ಸರೆಂಡರ್ ದ ಶೇರ್ ಟು ಬಿ ಕಂಪ್ನಿ ಅಂತ, ಕಂಪ್ನಿ ಹೆಸರಿಗೆ ಅವ ಸರೆಂಡರ್ ಮಾಡ್ಬೋದು. ಅದು ನೆಕ್ಸ್ಟ್ ಆರ್ಟಿಕಲ್. ಆಮೇಲೆ ಆರ್ಟಿಕಲ್ ನಂಬರ್ 7 ಕನ್ವರ್ಷನ್ ಆಫ್ ಶೇರ್. ಕೆಲವೊಂದು ಸಲ ಸಮ್ ಶೇರ್ಸ್ ಹ್ಯಾಸ್ ಟು ಬಿ ಕನ್ವರ್ಟೆಡ್, ಲೈಕ್ ಸಮ್ ಪ್ರಿಫರೆನ್ಸ್ ಶೇರ್ ಈಸ್ ಕನ್ವರ್ಟೆಡ್ ಇಂಟು ಇಕ್ವಿಟಿ ಶೇರ್ ಅಂತ ನಾವು ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಕರಿತೀವಿ ನಾವು. ಕೆಲವೊಂದು ಪರಿವರ್ತನೆ ಮಾಡಬಹುದಾದಂಥ ಷೇರುಗಳನ್ನು ನಾವು ಪರಿವರ್ತಿಸಿ ಸಾಮಾನ್ಯ ಷೇರುಗಳನ್ನಾಗಿ ಮಾಡ್ತೀವಿ. ಯಾಕೆ ಕನ್ವರ್ಟೇಬಲ್ ಪ್ರಿಫರೆನ್ಸ್ ಶೇರ್ ಇದ್ದದನ್ನು ಇಕ್ವಿಟಿ ಶೇರ್ ಮಾಡ್ತಾರಂದ್ರೆ ಬಿಕಾಸ್ ದೇ ವಾಂಟ್ ಟು ಗೆಟ್ ಮೋರ್ ಪ್ರಾಫಿಟ್. ಯಾಕಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಹೆಚ್ಚಿನ ಲಾಭ ಸಿಗ್ತಿರುತ್ತೆ. ಕಂಪ್ನಿ ಪ್ರಾಫಿಟ್ ಮೇಲೆ ಡಿಪೆಂಡ್ ಇರುತ್ತೆ. ಅದು ಪ್ರಾಫಿಟ್ ಹೆಚ್ಚಿದಾಗ ಅವ್ರಿಗೆ ಹೆಚ್ಚು ಸಿಗುತ್ತೆ ಲಾಭ, ಕಮ್ಮಿ ಇದ್ದಾಗ ಕಮ್ಮಿ ಸಿಗುತ್ತೆ. ಅದ್ರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಫಿಕ್ಸ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಆರ್ಟಿಕಲ್ ಏನಂದರೆ ಇಶ್ಯೂ ಆಫ್ ಶೇರ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ. ಷೇರು ಪ್ರಮಾಣ ಪತ್ರವನ್ನು ಹಂಚಿಕೆ ಮಾಡೋದು ಅಂತ.
ಆಮೇಲೆ ಡಿಫ್ರೆಂಟ್ ಪರ್ಸನ್ಸ್ಗೆ ಡಿಫ್ರೆಂಟ್ ಶೇರ್ ಸರ್ಟಿಫಿಕೇಟ್ ಕೊಡ್ತೀವಿ ನಾವು ಇಲ್ಲಿ. ಚಂದ್ರುಗೆ ಶೇರ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ಬೋದು, ರವಿಗೆ. ಸೊ ಡಿಫ್ರೆಂಟ್ ಪರ್ಸನ್ಸ್ ವಿಲ್ ಗೆಟ್ ದ ಶೇರ್ ಸರ್ಟಿಫಿಕೇಟ್ ಇನ್ ಡಿಫ್ರೆಂಟ್ ಮ್ಯಾನರ್ ಅಂತ ನಾವಲ್ಲಿ ಕರಿತೀವಿ. ಸೊ ಅವ್ರು ಯಾವ್ಯಾವ ಶೇರ್ ತೊಗೊಂಡಾರ ಆ ಶೇರ್ ಆಧಾರದ ಮೇಲೆ ನಾವು ಅವ್ರಿಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತೀವಿ. ಆಮೇಲೆ ಆರ್ಟಿಕಲ್ ನಂಬರ್ 9 ಸಜೆಸ್ಟ್ ದ್ಯಾಟ್ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತ, ಷೇರು ಬಂಡವಾಳದ ತಿದ್ದುಪಡಿಯನ್ನು ಸೂಚಿಸುತ್ತದೆ ಅಂತ. ಫಾರ್ ಎಕ್ಸಾಂಪಲ್, ಅವರ್ ಕಂಪ್ನಿ ಕ್ಯಾಪಿಟಲ್ ಈಸ್ ಹ್ಯಾವಿಂಗ್ ಅ 20 lakh, ವಿ ವಾಂಟ್ ಟು ಕನ್ವರ್ಟ್ ಇಟ್ ಇನ್ ಟು 40 lakh ಬಿಕಾಸ್ ವಿ ವಾಂಟ್ ಟು ಎಕ್ಸ್ಪಾಂಡ್ ಅವರ್ ಬಿಸ್ನೆಸ್. ಹಾಗಾಗಿ ಇದು ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು, ಷೇರು ಬಂಡವಾಳದ ತಿದ್ದುಪಡಿ. ಸೊ ಮೆನ್ಷನ್ ಮಾಡಬೇಕು, ಕ್ಯಾಪಿಟಲ್ ಹೆಚ್ಚು ಮಾಡ್ಬೋದು ಅಥವಾ ಕಮ್ಮಿಯಾರು ಮಾಡ್ಬೋದು. ಆಮೇಲೆ ಪವರ್, ಡ್ಯೂಟೀಸ್, ಕ್ವಾಲಿಫಿಕೇಷನ್ ಆ್ಯಂಡ್ ರೆಮ್ಯುನರೇಷನ್ ಆಫ್ ಡೈರೆಕ್ಟರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ವ್ಯವಸ್ಥಾಪಕ ನಿರ್ದೇಶಕರ ಅಧಿಕಾರಗಳು, ಕರ್ತವ್ಯಗಳು, ಅರ್ಹತೆ. ಸೊ ಎಕ್ಸಾಂಪಲ್ ಬರೀಬೇಕು, ಎಷ್ಟೆಷ್ಟು ಪ್ರಾಫಿಟ್ ತೊಗೋತಾರಂತ. ಎಮ್ ಡಿ ಇದ್ದಂದ್ರೆ 5% ಆಫ್ ನೆಟ್ ಪ್ರಾಫಿಟ್ ಇರುತ್ತೆ. ಇಫ್ 2 MDs 10% ಆಫ್ ನೆಟ್ ಪ್ರಾಫಿಟ್ ಇರುತ್ತೆ. ಆಲ್ ಡೈರೆಕ್ಟರ್ ಇದ್ರೆ 11% ಆಫ್ ನೆಟ್ ಪ್ರಾಫಿಟ್ ಇರುತ್ತೆ. ಸೊ ಆಮೇಲೆ ಯಾವುದಾದ್ರೂ ವ್ಯಕ್ತಿ ಡೈರೆಕ್ಟರ್ ಆಗಬೇಕಂತ ಬಯಸಿದಂದ್ರೆ ಅವ್ನು ಕ್ವಾಲಿಫಿಕೇಷನ್ ಶೇರನ್ನು ತೊಗೋಬೇಕು. ಸೊ ಇದು ನಮ್ಮ ಕಂಪ್ನಿ ಆರ್ಟಿಕಲ್ ಹೇಳುತ್ತೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳ್ತಾರೆ, ವೋಟಿಂಗ್ ರೈಟ್ಸ್ ಆ್ಯಂಡ್ ಪ್ರಾಕ್ಸಿ ಬಗ್ಗೆ ಹೇಳುತ್ತೆ. ವೋಟಿಂಗ್ ಪವರ್ ಇರೋದು ಯಾರಿಗೆ, ಕೇವಲ ಇಕ್ವಿಟಿ ಶೇರ್ ಹೋಲ್ಡರ್ಗೆ. ಅದನ್ನು ಬರೀಬೇಕು, ಇಕ್ವಿಟಿ ಶೇರ್ ಹೋಲ್ಡರ್ ಈಸ್ ಹ್ಯಾವಿಂಗ್ ಅ ವೋಟಿಂಗ್ ಪವರ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಬರಿಬೇಕು. ಆಮೇಲೆ ಪ್ರಾಕ್ಸಿ ಹ್ಯಾಸ್ ಟು ಅಟೆಂಡ್ ಓನ್ಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಬರೀಬೇಕು, ಬಟ್ ನಾಟ್ ಅಲೌಡ್ ಇನ್ ಬೋರ್ಡ್ ಮೀಟಿಂಗ್. ಸೊ ಅದು ಭಾಳ ಇಂಪಾರ್ಟೆಂಟ್. ನಿರ್ದೇಶಕ ಮಂಡಳಿಯ ಸಭೆಗೆ ಬದಲಿ ಪ್ರತಿನಿಧಿ ಅವಕಾಶ ಇಲ್ಲ. ಪ್ರಾಕ್ಸಿ ಅಂದರೆ ಏನು ರೀ, ಬದಲಿ ಪ್ರತಿನಿಧಿ. ಸೊ ಆ ಬದಲಿ ಪ್ರತಿನಿಧಿ ಎಲ್ಲಿ ಅಟೆಂಡ್ ಆಗ್ಬೋದು ಅಂದರೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಟೆಂಡ್ ಆಗ್ಬೋದು. ಆಮೇಲೆ ಬಾರೋಯಿಂಗ್ ಪವರ್ ಆಫ್ ಅ ಮನಿ, ಪ್ರಮೋಟರ್ ಹ್ಯಾಸ್ ಟು ಬಾರೋ ₹10 lakh ಫಾರ್ ಕಂಪ್ನಿ. ಸೊ ಕಂಪ್ನಿ ಸಲುವಾಗಿ ಪ್ರಮೋಟರು 10 ಲಕ್ಷ ತೊಗೊಂಡಾರ ಅಂತ ನಾವು ಬರಿಬೋದು ಅಲ್ಲಿ. ಆಮೇಲೆ ಡಿವಿಡೆಂಡ್ ಆ್ಯಂಡ್ ರಿಸರ್ವ್, ಫರ್ಮ್ ಹ್ಯಾಸ್ ಟು ಪೇ ದ ಡಿವಿಡೆಂಡ್ ಆಟ್ ಅ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಟು ಶೇರ್ ಹೋಲ್ಡರ್ಗೆ ಕಂಪ್ನಿದವರು ಲಾಭಾಂಶವನ್ನು ಕೊಡಬೇಕು. ಡಿವಿಡೆಂಡ್ ಇಬ್ಬರಿಗೆ ಕೊಡಬೇಕು, ಒಂದು ಇಕ್ವಿಟಿ ಶೇರ್ ಹೋಲ್ಡರ್ಗೆ ನಾರ್ಮಲ್ ಡಿವಿಡೆಂಡ್ ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಕೊಡಬೇಕು. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಈಸ್ ಆಲ್ವೇಸ್ ಫಿಕ್ಸ್ಡ್, ವೆರ್ ಆಸ್ ಇಕ್ವಿಟಿ ಡಿವಿಡೆಂಡ್ ಈಸ್ ವೇರಿಡ್ ಬಿಕಾಸ್ ಆಫ್ ಪ್ರಾಫಿಟ್. ಪರ್ಸೆಂಟೇಜ್ ಬರೀಬೇಕಲ್ಲಿ. ಆಮೇಲೆ ರಿಸರ್ವ್ ಅಂದರೆ ಸಮ್ ಅಮೌಂಟ್ ಹ್ಯಾಸ್ ಟು ಬಿ ಕೆಪ್ಟ್ ಆ್ಯಸ್ ಅ ಜನರಲ್ ರಿಸರ್ವ್ ಎವ್ರಿ ಇಯರ್ ಬಿಕಾಸ್ ಆಫ್ ಲಾಸ್ ಹ್ಯಾಪನ್ ಇನ್ ಫ್ಯೂಚರ್ ಡೇಸ್. ಸೊ ಅದನ್ನು ಅಲ್ಲಿ ನಾವು ತೋರಿಸ್ಬೇಕು. ಆಮೇಲೆ ಆರ್ಟಿಕಲ್ ನಂಬರ್ 14 ಅಕೌಂಟ್ಸ್ ಆ್ಯಂಡ್ ಆಡಿಟ್. ಸೊ ಅಲ್ಲಿ ನಾವು ಇಂಥವ್ರನ್ನ ಅಪಾಯಿಂಟ್ ಮಾಡೀವಿ ಅಂತ ಬರೀಬೇಕು. ಯಾವುದಂದ್ರೆ ಯಾವುದಾದ್ರೂ ಒಂದು ಕಂಪ್ನಿ ಬಗ್ಗೆ ಬರೀಬೇಕು. ವೈಂಡಿಂಗ್ ಅಪ್, ಕಂಪ್ನಿನ ಕ್ಲೋಸ್ ಮಾಡೀವಿ ಅಂತ ಬರೀಬೇಕು. ಸೊ ದೀಸ್ ಆರ್ ಸಮ್ ಕನ್ಸಿಡ್ರೇಷನ್. ಆಮೇಲೆ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ನಾವು ಬಿಡ್ಸಾರ ನೋಡ್ರಿ, ಜಸ್ಟ್ ಸ್ಪೆಸಿಮನ್ ಹೇಳಿನ ನಿಮ್ಗೆ ಎಕ್ಸ್ಪ್ಲನೇಷನ್ನ. ಸ್ಪೆಸಿಮನ್ ಹೆಂಗಿರ್ಬೇಕಂದ್ರೆ ಇವೆಲ್ಲ ಪಾಯಿಂಟ್ ಕವರ್ ಆಗ್ಬೇಕು. ಇಲ್ಲಿ HDFC ಬ್ಯಾಂಕದ್ದು ಬರ್ದೇವೆ ನೋಡ್ರಿ, ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಅದನ್ನ ಯಾವ ರೀತಿ ಡಿವೈಡ್ ಮಾಡ್ಯಾರ, ಡಿವಿಷನ್ ಆಫ್ ಶೇರ್ ಅಂತ ತೋರಿಸ್ಯಾರ. ಅದೇ ರೀತಿ ಶೇರನ್ನು ಯಾವ ರೀತಿ ಅಲಾಟ್ಮೆಂಟ್ ಮಾಡ್ಯಾರ, ಯಾರಿಗೆ ಎಷ್ಟೆಷ್ಟು ಕೊಟ್ಟಾರ ಅಂತ ತೋರಿಸಿರ್ತಾರೆ. ಶೇರ್ ಸರ್ಟಿಫಿಕೇಟ್ ಯಾರಿಗೆ ಇಶ್ಯೂ ಮಾಡೀವಿ ಅಂತ ಕೊಟ್ಟಿರ್ತಾರೆ. ಆಮೇಲೆ ಕಾಲ್ಸ್ ಆನ್ ಶೇರ್, ಯಾರ ಕಡೆಯಿಂದ ರೊಕ್ಕ ಬರಬೇಕು ಅಂತ ಬರೆದಿರ್ತಾರೆ. ಆಮೇಲೆ ಯಾರಿಗೆ ಶೇರ್ ಟ್ರಾನ್ಸ್ಫರ್ ಮಾಡೀವಿ ಅಂತ ಬರೆದಿರ್ತಾರೆ. ಆಮೇಲೆ ಬಾರೋಯಿಂಗ್ ಪವರ್, ಈ ಹಣವನ್ನು ಯಾರು ತೊಗೊಂಬರ್ಬೇಕು ಅಂತ ಬರೆದಿರ್ತಾರೆ, ಯಾರ ಕಡೆಯಿಂದ. ಆಮೇಲೆ ವೋಟಿಂಗ್ ರೈಟ್ಸ್ ಮತ್ತು ಪ್ರಾಕ್ಸಿ ಬಗ್ಗೆ ಬರೆದಿರ್ತಾರೆ. ವೋಟಿಂಗ್ ರೈಟ್ಸ್ ಯಾರಿಗಿರುತ್ತೆ, ಪ್ರಾಕ್ಸಿ ಯಾರು ಅಟೆಂಡ್ ಮಾಡಬೇಕು ಅಂತ ಬರೆದಿರ್ತಾರೆ. ಆಮೇಲೆ ಡಿವಿಡೆಂಡ್ ಆ್ಯಂಡ್ ರಿಸರ್ವನ್ನು ಮೇಂಟೈನ್ ಮಾಡಬೇಕು ಅಂತ ಬರೆದಿರ್ತಾರೆ. ಅಕೌಂಟ್ಸ್ ಆ್ಯಂಡ್ ಆಡಿಟನ್ನು ಮಾಡ್ತಾರೆ ಎವ್ರಿ ಇಯರ್ ಅವರು. ಆಮೇಲೆ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಮೀಟಿಂಗ್ ಈಸ್ ನೆಸೆಸರಿ ಬಿಕಾಸ್ ಟು ಡಿಸ್ಕಸ್ ವಾಟ್ ಎವರ್ ಹ್ಯಾಪನ್ ಇನ್ ಬ್ಯಾಂಕ್. ಸೊ ಬ್ಯಾಂಕ್ ಒಳಗೆ ಏನೇನು ಆಗ್ತಾಯಿದೆ, ಪ್ರಾಫಿಟ್ ಇದೆಯೋ ಅಥವಾ ಲಾಸ್ ಇದೆಯೋ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮೀಟಿಂಗ್ ಒಳಗಾಗುತ್ತೆ. ಆಮೇಲೆ ಶೇರ್ಸನ್ನು ಕನ್ವರ್ಟ್ ಮಾಡಿದ್ದು ಬರೆದಿರ್ತಾರೆ ಅವರು, ಹೌ ಮೆನಿ ಶೇರ್ಸ್ ಹ್ಯಾಸ್ ಬಿನ್ ಕನ್ವರ್ಟೆಡ್. ಆಮೇಲೆ ಫರ್ ಫ್ಯೂಚರ್ ಆ್ಯಂಡ್ ಲೀನ್, ಇದು ಭಾಳ ಇಂಪಾರ್ಟೆಂಟ್. ಸೊ ಕೆಲವೊಂದು ಸಲ ನೋಟಿಸನ್ನು ಕೊಡ್ತಾರೆ ಅವರು. ನೋಟಿಸ್ ಕೊಟ್ಟು ಯಾವುದು ಅನ್ಪೇಯ್ಡ್ ಆಗಿರುತ್ತೋ ಅಥವಾ ಬಾಕಿ ಬರಬೇಕಾಗಿರುತ್ತೋ ಸೊ ಆ ಶೇರನ್ನು ಅವ್ರು ಪಡ್ಕೋತಾರೆ. ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅದಾರಂತ ಹೆಸರು ಬರೀಬೇಕಲ್ಲಿ. ಫಾರ್ ಎಕ್ಸಾಂಪಲ್, ಸೋ ಆ್ಯಂಡ್ ಸೋ ಪರ್ಸನ್ ಈಸ್ ಆ್ಯಕ್ಟಿಂಗ್ ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ಆಮೇಲೆ ದ್ಯಾಟ್ ಕಂಪ್ನಿ ಈಸ್ ಹ್ಯಾವಿಂಗ್ ದೇರ್ ಓನ್ ಕಾಮನ್ ಸೀಲ್. HDFC ಬ್ಯಾಂಕ್ದು ಕಾಮನ್ ಸೀಲ್ ಬಗ್ಗೆ ಬರೆದಿರ್ತಾರೆ ಅಲ್ಲಿ, ಜಸ್ಟ್ ಎಕ್ಸಾಂಪಲ್ ಆಫ್ HDFC. ಆಮೇಲೆ ಇಫ್ ಇಟ್ ಈಸ್ ವೈಂಡಿಂಗ್ ಅಪ್, ಇಟ್ ಈಸ್ ಅ ಲಾಸ್ಟ್ ಸ್ಟೆಪ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ವಾಟ್ ದ ಸ್ಪೆಸಿಮನ್ ಆಫ್ ಆರ್ಟಿಕಲ್ಸ್. ಸೊ ಓವರಾಲ್ ನೋಡಿರಿ, ಒಂದು ಲಾಜಿಕ್ ಏನಂದ್ರೆ ಇಲ್ಲಿ ನೆನಪಿಟ್ಕೋರಿ, ಕಂಟೆಂಟ್ಸ್ ಆಫ್ ಆರ್ಟಿಕಲ್ಸ್ ಅದಾವಲ್ಲ, ಈ ಕಂಟೆಂಟ್ಸ್ ಆಫ್ ಆರ್ಟಿಕಲನ್ನು ತೊಗೊಂಡು ಒಂದು ಎಕ್ಸಾಂಪಲ್ ರೀತಿ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ವಾಟ್ ದ ಡ್ರಾಫ್ಟಿಂಗ್ ಆಫ್ ಆರ್ಟಿಕಲ್. ನಿಮ್ಗೆ ಯಾವ್ದಾರು ಒಂದು ಕಂಪ್ನಿ ನೆನಪು ತೊಗೊಂಡು ಏನು ಮಾಡಿರಿ ಅಂದರೆ ಈ ಪಾಯಿಂಟ್ಸನ್ನು ನೀವು ಲಿಂಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಶೇರ್ ಕ್ಯಾಪಿಟಲ್, ನೀವು ಯಾವುದೋ ಒಂದು ಬಟ್ಟೆ ಅಂಗಡಿ ತೊಗೊಂಡು ಅಂತ ತಗೋರಿ, ಆ ಬಟ್ಟೆ ಅಂಗಡಿ ಕ್ಯಾಪಿಟಲ್ ಎಷ್ಟಿದೆ ಅಂತ ಬರೀಬೇಕು. ಅಥವಾ ಯಾವುದಾದ್ರು ಒಂದು ಸ್ಮಾಲ್ ಶುಗರ್ ಫ್ಯಾಕ್ಟ್ರಿ ತೊಗೊಂಡು ಇರ್ತೀವಿ, ಸೊ ಆ ಶುಗರ್ ಫ್ಯಾಕ್ಟ್ರಿ ಒಳಗೆ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್, ABC ಶುಗರ್ ಲಿಮಿಟೆಡ್ ಹ್ಯಾಸ್ ಅ 20 crore rupees ಆ್ಯಸ್ ಅ ಶೇರ್ ಕ್ಯಾಪಿಟಲ್, ಅಂದರೆ 1ನೇ ಪಾಯಿಂಟ್ ಮುಗೀತು ಆರ್ಟಿಕಲ್. ಆಮೇಲೆ
rights of different class of shareholder. For example, ABC Sugar Limited has two kinds of shares like equity share and preference share. Mugitadu. Amele allotment of share. ABC Limited has allotted 1000 equity shares or 2000 preference shares. ಈ ರೀತಿ ಬರಿಬೋದು. ಆಮೇಲೆ ಮೇಕಿಂಗ್ ಕಾಲ್ಸ್ ಆನ್ ಶೇರ್ ಅಂದ್ರೆ ABC Limited ಕಾಲ್ ದ ಶೇರ್ ದೋಸ್ ಹೂ ಆರ್ ನಾಟ್ ಗಿವನ್ ಎಂಟೈರ್ಲಿ ಅಂತ. ಸೊ ಯಾರು ಬಾಕಿ ಉಳಿಸ್ಕೊಂಡಿರ್ತಾರೆ ಅವ್ರ ಕಡೆಯಿಂದ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಹಿಂಗೆ ಈ ಪಾಯಿಂಟ್ಸನ್ನು ನಾವೇನು ಮಾಡ್ಬೇಕು ರೀ, ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೊಂದು ರಫ್ ಅಮೌಂಟನ್ನು ನಾವು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅದು ಏನು ರೀ, ಡ್ರಾಫ್ಟಿಂಗ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಗುತ್ತೆ. ಸೊ ಇನ್ ಟುಡೇಸ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ಅಬೌಟ್ ದ ಡ್ರಾಫ್ಟಿಂಗ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಲಿಖಿತ ಕಟ್ಟಳೆಯನ್ನು ನಾವು ಯಾವ ರೀತಿ ರಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವುಡ್ ಲೈಕ್ ಟು ಡಿಸ್ಕಸ್ ಫರ್ದರ್ ಪಾರ್ಟ್.